ಸರಿ ಸರಿ, ಇಲ್ಲಿ ನಿಮ್ಮ ಆಟ ಮುಗ್ದಿದ್ರೆ ಹೊಸ ಜೋಡಿಗೆ ಶೋಭನಕ್ಕೆ ಏರ್ಪಾಟ್ ಮಾಡೋಣ. ಸಾಹೇಬ್ರು ಯಾವ್ದೋ ಟೆನ್ಷನ್ ಅಲ್ಲಿ ಇದಾರಲ್ಲ. ಪ್ರಿಯಾ, ನಿಮ್ ಅಕ್ಕ ಫಸ್ಟ್ ನೈಟ್ಗೆ ಬೆಡ್ ಎಲ್ಲ ಡೆಕೋರೇಟ್ ಮಾಡಿದಿವೆ. ಸ್ವೀಟ್ಸು, ಫ್ರೂಟ್ಸು, ಅಗರ್ಬತ್ತೀಸು ಎಲ್ಲ ಇಟ್ಟಿದೀವಿ. ಬೇರೆ ಏನಾದ್ರೂ ಇಡ್ಬೇಕಾ? ಪ್ರಿಯಾ, ಇನ್ನೇನು ಬೇಡ ಬಿಡೆ. ನಾವಿಲ್ ಮಾತಾಡ್ಸ್ತಿದ್ರೆ ನಿಮ್ ಭಾವ ನೋಡ್ಕೊಂಡು ಉತ್ತರ ಕೊಡ್ತೀಯಲ್ಲೇ. ಏನು ಇಲ್ವೇ, ನಮ್ ಸಾಹೇಬ್ರು ಯಾವ್ದೋ ಟೆನ್ಷನ್ ಅಲ್ಲಿ ಇದಾರೆ, ಅದನ್ನೇ ನೋಡ್ತಿದ್ದೆ. ಇವತ್ತು ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ಅನ್ಸುತ್ತೆ. ಫಸ್ಟ್ ನೈಟ್ ಅಂದ್ರೆ ಗಂಡಸರು ಹುರುಪಾಗಿ, ಹೆಂಗಸರು ಗಾಬರಿಯಾಗಿರ್ತಾರೆ ಅಂತಾರಲ್ಲ. ಹಾಗಂತ ರೂಲ್ ಏನಿಲ್ಲ, ಕೆಲವು ಗಂಡಸ್ರು ಹೀಗೆ ಗಾಬರಿ ಮಾಡ್ಕೋತಾರೆ. ಫಸ್ಟ್ ನೈಟಿಗೆ ಅಲಂಕಾರ ಮಾಡಿರೋ ಹೂವು ಹೊಸ ಜೋಡಿ ರೊಮ್ಯಾನ್ಸ್ ನೋಡಿ ನಾಚಿಕೆ ಪಟ್ಕೊಂಡ್ ಮುದ್ರಕೋಬೇಕೆ ಹೊರ್ತು ನಮ್ಮ ಅಕ್ಕ ನಾಚ್ಕೊಳ್ಳೋದನ್ನ ಸಾಹೇಬ್ರು ಬಾಯ್ ಬಿಟ್ಕೊಂಡ್ ನೋಡಿ ನಗ್ಬಾರ್ದು ಕಣೆ. ಏನ್ ಮಾಡೋದು? ಭಾವನ್ ಟೆನ್ಷನ್ ಕಮ್ಮಿ ಮಾಡ್ಬೇಕು, ಆದ್ರೆ ಹಾಗ್ ಮಾಡಕ್ ಏನ್ ಮಾಡ್ಬೇಕು? ಏನೋ ಮೊಮ್ಮಗನೇ, ಹಾಗ್ಯಾಕೆ ನೋಡ್ತಿದ್ಯೋ ಮೊಮ್ಮಗನೇ? ಗುರ್ತು ಸಿಗ್ಲಿಲ್ವಾ? ನಾನ್ ನಿಮ್ಮನ್ನ ಯಾವತ್ತೂ ನೋಡೇ ಇಲ್ಲ. ಹೌದು ಬಿಡು, ದೂರದ ಸಂಬಂಧ ಅಲ್ವಾ. ನೀನು ಎಳೆ ಮಗು ಆಗಿದ್ದಾಗ್ಲೇ ಸಂಬಂಧಗಳು ಮುರಿದೋಗಿದ್ವು. ನಿಮ್ಮ ಅಪ್ಪೋರ್ ಚಿಕ್ಕಪ್ಪನ ತಂಗಿ ಗಂಡನ್ನ ಸೋದ್ರ ಮಾವಂಗೆ ಒಡ ಹುಟ್ಟಿರೋ ಅಣ್ಣನೇ ನಾನು. ನಿನ್ ಮದ್ವೆಗೆ ಒಂದ್ ಮಾತಾದ್ರೂ ಹೇಳ್ಬಾರ್ದ ನಂಗೆ? ಇವತ್ತು ನಿನ್ ಪ್ರಸ್ತ ಅಂತ ನಾನು ಈ ಶುಭ ಕಾರ್ಯನಾದ್ರೂ ಮುಂದೆ ನಿಂತು ನಡೆಸ್ಕೊಡೋಣ ಅಂತ ಬಂದಿದ್ದೀನಿ. ಪ್ರಸ್ಥಾನ ಅಂದ್ರೆ? ಇಂಗ್ಲಿಷ್ ಪಿಳ್ಳೆ ನೀನು. ಪಟ್ನದ ಜೀವನ ಬೇರೆ. ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ದೆ ಇದ್ರೆ ಅರ್ಥ ಆಗಲ್ಲ. ಅದೇನಯ್ಯ ಶೋಭನಾ,
ಹಾ, ಆ ಥರ ಮಂಕು ಮುಖ ಇಟ್ಕೊಂಡು ನೋಡ್ತಿದೀಯಲ್ಲೋ ಮೊಮ್ಮಗನೇ. ಮೊದಲನೇ ರಾತ್ರಿ ಅಂದ್ರೆ ಗಂಡ್ಸು ಬೆಳಕು ಹರಿಯೋವರೆಗೂ ತುಂಬಾ ಚುರುಕಾಗಿರ್ಬೇಕು. ನಿನ್ನ ಮುಖದಲ್ಲಿ ಆ ಕಳೆ ಸ್ವಲ್ಪನೂ ಕಾಣಿಸ್ತಿಲ್ವಲ್ಲೋ? ಒಂದ್ ವೇಳೆ ಭಯ ಆಗ್ತಿದ್ಯಾ ಹೇಗೆ? ಈ ಕಾಲದ ಹುಡುಗರು ಅಷ್ಟೇ. ನೋಡೋ ಕಾನೆ ಪಟಾಕಿ, ಕೆಲ್ಸ ಟುಸ್ ಪಟಾಕಿ. ನಮ್ ಶೋಭನದ ದಿನ ಸೂರ್ಯ ಹುಟ್ಟೋವರೆಗೂ ನನ್ನ ಹೆಂಡತಿಗೆ ಉಸಿರಾಡಕ್ಕೂ ಬಿಟ್ಟಿರ್ಲಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಮೊದಲನೇ ರಾತ್ರಿ ಗಂಡ ಹೆಂಡತಿ ಮಧ್ಯೆ ಗಾಳಿನೂ ಸುಳಿಬಾರ್ದು ಕಣೋ ಮೊಮ್ಮಗ್ನೆ. ಓ ಇರೋ, ಹೇಗಿರ್ಬೇಕು ಅಂತ ನಾನು ಹೇಳ್ತೀನಿರೋ. ಏಯ್ ಮಕ್ಕಳ, ಇಲ್ಲಿ ಬನ್ನಿ ಬನ್ನಿ. ಬನ್ನಿ ಮೊಮ್ಮಗ್ನೆ. ಹೆಣ್ಣು ಮಕ್ಕಳಿಗೆ ಸಾಮಾನ್ಯವಾಗಿ ನಾಚಿಕೆ ಜಾಸ್ತಿ. ಅಂಥದ್ರಲ್ಲಿ ಮೊದಲನೇ ರಾತ್ರಿ ಅಂದ್ರೆ ಮುಟ್ಟಿದ ತಕ್ಷಣ ಮುದ್ರೋಗೋ ತರ ಇರ್ತಾರೆ ಕಣೋ. ಗಂಡಸ್ರು ನಾವೇ ಸಲುಗೆ ತಗೋಬೇಕು. ಅದಕ್ಕೇನೆ ಹುಡುಗಿ ಕೈನ ಈ ತರ ಕೈಯಲ್ಲಿ ಹಿಡ್ಕೊಂಡು ಈ ತರ ಹತ್ರ ಹೇಳ್ಕೊಂಡು ಆಮೇಲೆ ಭುಜದ ಸುತ್ತ ಎರಡನೇ ಕೈನ ಈ ತರ ಹಾಕಿ ಪ್ರೀತಿಯಿಂದ ಒಂದೆರಡು ಮಾತಾಡ್ಬಿಟ್ಟು ಪಟ್ಟಂತ ಏನೋ ಪಟ್ಟಂತ ಕೆನ್ನೆಗೊಂದು ಮುತ್ತು ಕೊಡ್ಬೇಕು ಅಂತಂದೆ. ತಾತ ಪರವಾಗಿಲ್ಲ ಬಿಡು ಮೊಮ್ಮಗನೇ, ಮುದ್ಕ ತಾನೆ ನಾನು. ಆಮೇಲೆ ಏನು ನೋಡು, ನಿನ್ನ ಎರಡೂ ಕೈಯಿಂದ ನಿನ್ನ ಹೆಂಡತಿ ಮುಖನ ಹಿಡ್ಕೊಂಡು ಈ ತರ ಇದೇ ತರ ಕಂದ ಕೈಲಾಶ್, ಯಾರು ಕಂದ? ನಮ್ ದೂರದ ನೆಂಟ್ರಂತಮ್ಮ. ನನಗ್ ಗೊತ್ತಿಲ್ದೇ ಇರೋ ದೂರದ ನೆಂಟ್ರು ಯಾರ್ ಕೈಲಾಶ್? ನನ್ನ ನೋಡಿ 25 ವರ್ಷ ಆಯ್ತಲ್ಲ. ಮರ್ತೋಗಿರ್ತಾರೆ ಬಿಡಿ. ನಿನ್ ಗಂಡನ್ ಚಿಕ್ಕಪ್ಪನ್ನ, ತಂಗಿ ಗಂಡನ್ನ, ಸೋದ್ರ ಮಾವನ್ಗೆ ಒಡ ಹುಟ್ಟಿರೋ ಅಣ್ಣ ನಾನು. ಓ ನೀವಾ? ಅಯ್ಯೋ, ಏನಿದು ಏನಿದು ನಿನ್ ವೇಷ ಹೇಳಿದು? ಐ ಆಮ್ ಸಾರಿ ಅತ್ತೆ.
ಫಸ್ಟ್ ನೈಟ್ ಅಂತ ಸಾಹೇಬ್ರು ಟೆನ್ಷನ್ ಮಾಡ್ಕೊಂಡಿದ್ ನೋಡಿ, ಆ ಟೆನ್ಷನ್ ದೂರ ಮಾಡೋಣ ಅಂತ ಈ ತರ ಕಾಲು ಇಳ್ತಿದೆ ಅಷ್ಟೇ. ಪ್ರಿಯಾ, ತಪ್ಪಲ್ವಾ? ಎಲ್ಲದಕ್ಕೊಂದು ಮಿತಿ ಅಂತ ಇರುತ್ತಲ್ವಾ? ಕ್ಷಮಿಸ್ಬಿಡಿ ಅದ್ಕೆ, ಕ್ಷಮಿಸ್ಬಿಡಪ್ಪ. ಪರವಾಗಿಲ್ಲ ಅದ್ಕೆ, ಇಷ್ಟು ಮಾತ್ರ ತಮಾಷೆ ಇಲ್ದಿದ್ರೆ ಹೇಗೆ? ನನ್ ಮುದ್ದು ಅಂತೆ. ಕಂದ ಕೈಲಾಶ್, ನಡಿ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಅದ್ಕೆ ನಾನ್ ರಾಧಿಕನ್ ಕರ್ಕೊಂಡ್ ಬರ್ತೀನಿ. ನಡಿಯಮ್ಮ ತರ್ಲೆ ಹುಡುಗಿ, ನಡಿ. ಏನಾಯ್ತಮ್ಮ? ಯಾಕೆ ಹಾಗೆ ನೋಡ್ತಿದ್ಯಾ? ನೀನ್ ಮಾಡ್ತಿರೋ ತ್ಯಾಗಕ್ಕೆ ಕಣ್ಣೀರಲ್ಲಿ ಪ್ರೀತಿ ತೋರ್ಸೋದ್ ಬಿಟ್ಟು ಇನ್ನೇನ್ ಮಾಡ್ಲಮ್ಮ? ತಂದೆ ತಾಯಿ ತಮ್ಮ ಸಂತೋಷನ ದೂರ ಮಾಡ್ಕೊಂಡು ಅವ್ರ ಹೊಟ್ಟೆ ಬಟ್ಟೆ ಕಟ್ಟಿ ಎಷ್ಟೋ ತ್ಯಾಗ ಮಾಡಿ ಮಕ್ಕಳನ್ನ ಬೆಳೆಸಿದ್ರೆ, ದೊಡ್ಡೋರಾದ್ಮೇಲೆ ಅದೇ ಮಕ್ಕಳು ತಮ್ಮ ಸ್ವಾರ್ಥಕ್ಕೋಸ್ಕರ, ಪ್ರೀತಿಗೋಸ್ಕರ ಕರಳು ಸಂಬಂಧಕ್ಕೆ ಅನ್ಯಾಯ ಮಾಡೋ ದಿನಗಳಿದು. ನೀನ್ ಮಾತ್ರ ನಿಮ್ಮಪ್ಪಂಗೋಸ್ಕರ ನಿನ್ ಪ್ರೀತಿನ ದೂರ ಮಾಡ್ಕೊಂಡು ದೊಡ್ಡ ತ್ಯಾಗ ಮಾಡಿದ್ಯಮ್ಮ. ಅಮ್ಮ, ಯಾವ ಪರಿಸ್ಥಿತಿಲೂ ನಿನ್ ಪ್ರೀತಿ ವಿಷಯ ನಮ್ ಎರಡೂ ಕುಟುಂಬದಲ್ಲೂ ನನಗ್ ಬಿಟ್ಟು ಇನ್ಯಾರಿಗೋ ಗೊತ್ತಾಗೋಗ್ಬಿಡಲ್ಲ. ಎಂಥ ಸಂದರ್ಭ ಬಂದ್ರು ಯಾರಿಗೂ ಹೇಳಲ್ಲ ಅಂತ ನನಗ್ ಮಾತು ಕೊಡಮ್ಮ. ನನ್ ಪ್ರೀತಿಯಿಂದ ಯಾವ ಸಮಸ್ಯೆನೂ ಬರಕ್ ಬಿಡಲ್ಲ ಅಂತ ನಿಂಗೆ ಅವತ್ತೇ ಹೇಳಿದ್ನಲ್ಲಮ್ಮ. ಹೇಳಿದ್ಯಮ್ಮ, ನಿನ್ ಮೇಲೆ ನನಗೆ ನಂಬಿಕೆನೂ ಇದೆ. ಆದ್ರೆ ದುರಾದೃಷ್ಟ ಅನ್ನೋದು ಸಮುದ್ರದ ಅಲೆ ಇದ್ದ ಹಾಗೆ, ಯಾವಾಗ ಅದು ಬಂದು ಜೋರಾಗಿ ಅಪ್ಪಳಿಸುತ್ತೋ ಗೊತ್ತಾಗಲ್ಲಮ್ಮ. ಅಲ್ಲಿ ತನಕ ಬರೋಕ್ ಬಿಡಲ್ಲ ಅಮ್ಮ. ನಮ್ ಕೈಲಿ ಏನಿದ್ಯಮ್ಮ? ನಿನ್ ಫ್ರೆಂಡ್ ಜೊತೆ ಮಾತಾಡುವಾಗ ನಾನ್ ಕೇಳಿಸ್ಕೊಂಡ ಹಾಗೆ ಎಲ್ಲೋ ಆವೇಶದಲ್ಲಿ ನಿನ್ ಮಾತು ಜಾರ್ದಾಗ ಅದನ್ನ ನಿನ್ ಗಂಡನೋ ಅತ್ತೆಯವರೋ ಕೇಳಿಸ್ಕೊಂಡ್ರೆ ನಿನ್ನ ಸುಮ್ನೆ ಬಿಡ್ತಾರಾ? ಮೊದ್ಲೇ ನಿಮ್ಮ ಅಪ್ಪನ ಆರೋಗ್ಯ ಸರಿ ಇಲ್ಲ ಅನ್ನೋ ನೋವು ಒಂದ್ ಕಡೆ, ನಿನ್ ಪ್ರೀತಿಯಿಂದ ಯಾವ ಕ್ಷಣದಲ್ಲಿ ಅನಾಹುತ ಆಗುತ್ತೋ ಅನ್ನೋ ಭಯ ಒಂದ್ ಕಡೆ. ಭಯದಲ್ಲೇ ಬದುಕ್ತಾ ಇದ್ದೀನಮ್ಮ. ಇವತ್ ನಡೆಯೋ ಕಾರ್ಯ ಇನ್ಮೇಲಿಂದ ಹೊಸ ಜೀವನಕ್ಕೆ ಬುನಾದಿ ಹಾಕುತ್ತೆ ಮಗಳೇ. ನಿನ್ ಸಂಸಾರ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಿನ್ ಪ್ರೀತಿ ವಿಷಯ ನಿನ್ ಬಾಯಿಂದ ಆಚೆ ಯಾವತ್ತೂ ಬರೋಕ್ ಬಿಡಲ್ಲ ಅಂತ ನನಗ್ ಮಾತು ಕೊಡಮ್ಮ. ಅವಾಗ್ಲೇ ನನ್ ಮನ್ಸಿಗೆ ಸಮಾಧಾನ ಆಗೋದಮ್ಮ. ಮಾತು ಕೊಡಮ್ಮ.
ಯಾರಿಗೂ ಹೇಳಲ್ಲ ಅಂತ ನಿಂಗೆ ಮಾತು ಕೊಡ್ತೀನಮ್ಮ. ನಿನ್ ಮಗಳು ನೀವ್ ಆಸೆ ಪಟ್ಟ ಹಾಗೇನೆ ಗಂಡನೇ ಸರ್ವಸ್ವ ಅನ್ಕೋತಾಳೆ. ಅತ್ತೆ ಅವ್ರಿಗೆ ಗೌರವ ಕೊಡ್ತಾಳೆ. ಅದರಲ್ಲಿ ಯಾವ ರಾಜಿನೂ ಇರಲ್ಲ. ನನ್ನ ಪ್ರೀತಿ ಯಾವಾಗ ಯಾವ ತೊಂದರೆ ಕೊಡುತ್ತೋ ಅಂತ ನೀನ್ ಭಯ ಪಡ್ಬೇಡ ಅಮ್ಮ. ಅಪ್ಪನ್ನ ಹುಷಾರಾಗಿ ನೋಡ್ಕೋ. ಎಲ್ಲ ಮುಗೀತಾ? ಇನ್ನೂ ಏನಾದ್ರೂ ಇದೆಯಾ? ಏನದ್ಕೆ? ತಾಯಿ ಮಗಳಿಬ್ರು ಯಾವುದೋ ಮಾತು ಕೊಡೋ ಬಗ್ಗೆ ಉಳಿಸ್ಕೊಳ್ಳೋ ಬಗ್ಗೆ ಮಾತಾಡ್ತಿದ್ರಲ್ಲ? ಅದಕ್ಕೆ ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಅದಕ್ಕೆ ಆಗೋಯ್ತಾ ಅಂತ ಕೇಳ್ತಿದ್ದೀನಿ ಅಷ್ಟೇ. ಹಾಗೇನಿಲ್ಲ ಅದಕ್ಕೆ, ಕಾರ್ಯ ಅಲ್ವಾ, ರಾಧಿಕಾಗೆ ಧೈರ್ಯ ಹೇಳ್ತಿದ್ದೆ. ನೀವು ಹೊರಡಿ, ರಾಧಿಕನ್ ಕರ್ಕೊಂಡು ಬರ್ತೀನಿ. ಸರಿ, ಬೇಗ ಬಂದ್ಬಿಡಿ. ಸರಿ.